ಚುನಾವಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಹಾಗಾಗಿ ಡಿಸಿ ಅವ್ರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕಳಿಸಿ ಇಲ್ಲಿ ಯಾವುದೇ ರೀತಿ ಕುಕ್ಕರ್ ಹಂಚಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಡಿಸಿ ಅವರು ಕೂಡ ಬಹಳ ಅತ್ಯಂತ ಉದ್ದಟತನದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಇವತ್ತೇನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾರೆ, ಸರ್ಕಾರವನ್ನ ಸಂಪೂರ್ಣವಾಗಿ ಅವರ ಹತೋಟಿಗೆ ತಗೊಂಡು ಇವತ್ತು ಈ ರೀತಿಯಾದಂತ ಒಂದು ಕಾರ್ಯಗಳಿಗೆ ಇವತ್ತು ಪ್ರಚೋದನೆಯನ್ನ ಏನು ಕೊಡ್ತಾ ಇದ್ದಾರೆ. ದಯಮಾಡಿ ನಾನು ಚುನಾವಣಾ ಆಯೋಗಕ್ಕೆ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ತೇನೆ. ದಯಮಾಡಿ ಇವತ್ತು ನ್ಯಾಯಯುತವಾಗಿ ಧರ್ಮದಲ್ಲಿ ಚುನಾವಣೆ ಆಗಲಿ. ಈ ರೀತಿಯಾದಂತ ಅನ್ಯಾಯ ಮಾಡಿಕೊಂಡು ಜನಗಳಿಗೆ ದಿಕ್ತಪ್ಸ್ಕೊಂಡಂತದ್ದು ಮಾಡಿದ ಸಂದರ್ಭದಲ್ಲಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ ಸಿಎನ್ ಮಂಜುನಾಥ್ ಸಾಹೇಬರು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕಳೆದ ಬಾರಿ ಚುನಾವಣೆಗೆ ಇವತ್ತು ಮತ ಹಾಕ್ಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಜನಗಳ ದಿಕ್ತಪ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಕಾರ್ಡ್ಗಳನ್ನ ಹಂಚಿದ್ರು, ಇವತ್ತು ಅವಾಗಳನ್ನ ಕೊಟ್ಟರು. ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, 5 ಗ್ಯಾರಂಟಿಗಳನ್ನ ಇವತ್ತು ನೀವು ಸರ್ಕಾರದ ಕಡೆಯಿಂದ ಕೊಟ್ಟಿದ್ದೀರಲ್ಲ, ಈಗಲೂ ಕೂಡ ನಿಮಗೆ ಒಳಗಡೆಯಿಂದ ಕಾನ್ಫಿಡೆನ್ಸ್ ಇಲ್ವೇ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ಹಾಕ್ತಾರೆ ಅಂತ? ಈಗಲೂ ಇದನ್ನೇ ಮುಂದುವರಿಸಬೇಕಾ? ಈಗಲೂ ಕುಕ್ಕರ್ ಹಂಚಬೇಕಾ? 10 ಲಕ್ಷ ಕುಕ್ಕರ್ಗಳು ಬೆಲೆ ಏನಾಯ್ತು? ಅದು ಲೋ ಗ್ರೇಡೋ ಗುಡ್ ಗ್ರೇಡೋ ಅದು ಜನಕ್ಕೆ ಗೊತ್ತಿದೆಯಣ್ಣ. ಅದು ಎಷ್ಟು ದಿನ ಬಾಳಿಕೆ ಬರ್ತದೆ, ಏನಾಗ್ತದೆ, ಚುನಾವಣೆವರೆಗುನ 30 ದಿನ ಬರ್ತದೆಯೇ, 40 ದಿನ ಬರ್ತದೆ, ಇದು ಪ್ರಶ್ನೆ ಅಲ್ಲ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಜೊತೆಯಲ್ಲಿ ಇತ್ತೀಚೆಗೆ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಕಳೆದ 10-15 ದಿನದಿಂದನೂ ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಇವತ್ತೇನು ಆಯ್ಕೆ ಆಗಿದ್ದಾರೆ. ಇವತ್ತು ಅವರು ಡಾಕ್ಟರ್ ಸಿಎನ್ ಮಂಜುನಾಥ್ ವಿರುದ್ಧವಾಗಿ ವೈಯಕ್ತಿಕವಾಗಿ ಅವರ ಟೀಕೆ ಯಾವ ಮಟ್ಟಕ್ಕೆ ಇಳಿದು ನಿಂತಿದೆ ಅಂತಕ್ಕಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಈ ರೀತಿಯಾದಂತ ಉದ್ದಟತನದ ಮಾತುಗಳು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಒಂದು ಚುನಾವಣೆಯಲ್ಲಿ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವ. ಕುಕ್ಕರ್ ಹಂಚಿಕೆ ಮುಖ್ಯ ಕಾರಣ ಏನು ಸರ್? ಕುಕ್ಕರ್ ಈ ರೀತಿ ಆಮಿಷಗಳು ಮಾಡ್ತಾರೆ, ಯಾವ ಕಾರಣಕ್ಕಾಗಿ? ಇದು ಬಹುಶಃ ನೀವು ಕಾಂಗ್ರೆಸ್ ಪಕ್ಷದವ್ರಿಗೆ ಕೇಳಬೇಕು. ಯಾಕೆಂದ್ರೆ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿದ್ದೇವೆ ಅಂತಕ್ಕಂಥದ್ದನ್ನ ಇವತ್ತೇನು ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಕೊಡ್ತಕ್ಕಂಥದ್ರಲ್ಲಿ ನಮ್ಗೇನು ತಕರಾರಿಲ್ಲ. ಜನಗಳಿಗೆ ನೇರವಾಗಿ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದಾದ್ರೆ ನಾವು ತಕರಾರು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಈ ಗ್ಯಾರಂಟಿಗಳನ್ನ ಎಲ್ಲಿವರೆಗೂ ಮುಂದುವರಿಸ್ತೀರಿ? ಇನ್ನೆಷ್ಟು ದಿನ ಕೊಡ್ತೀರಿ? ಅಥವಾ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿವರೆಗೂ? ಎಷ್ಟು ಜನಕ್ಕೆ ರೀಚ್ ಔಟ್ ಮಾಡಿದ್ದೀರಿ? 224 ಕ್ಷೇತ್ರದ ಎಂಎಲ್ಎಗಳಿಗೆ ಹೋಗಿ ಪ್ರಶ್ನೆ ಮಾಡಿ, ಮೈಕಿಡೀರಿ. 1 ವರ್ಷ ಆಗಿದೆ ಸರ್ಕಾರ ಬಂದು, ₹1 ಏನಾದ್ರು ಪುಡಿಗಾಸಿ ಇವತ್ತೇನಾದ್ರು ಅಭಿವೃದ್ಧಿಗೆ ಅನುದಾನಗಳು ಬಿಡುಗಡೆ ಆಗಿದೆಯಾ? ಗ್ಯಾರಂಟಿ ಹೆಸರಲ್ಲಿ ಇವತ್ತು ಜನಗಳನ್ನ ದಿಕ್ತಪ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಮುಂದೆ ಎಷ್ಟು ದಿನ ಮುಂದುವರಿಸ್ತೀರಿ ಇದನ್ನ? ಏನಿವತ್ತು ಗ್ಯಾರಂಟಿಗೆ ಫಲಾನುಭವಿಗಳ ಒಂದು ಸಭೆ ಅಂತಕ್ಕಂಥದ್ದು ಇವತ್ತೇನು ಬಹಳ ಘಂಟಾಘೋಷವಾಗಿ ಮಾಡ್ತಿದಾರಲ್ಲ ಕಾಂಗ್ರೆಸ್ ಪಕ್ಷದವರು, ಇದಕ್ಕೆ ಖರ್ಚು ವೆಚ್ಚ ಎಲ್ಲಿಂದ ಆಗ್ತಾ ಇದೆ? ಎಷ್ಟಾಗ್ತಾ ಇದೆ ಖರ್ಚು ವೆಚ್ಚ ಪ್ರತಿ ಕಾರ್ಯಕ್ರಮಕ್ಕೆ? 4 ಕೋಟಿ, 5 ಕೋಟಿ, 8 ಕೋಟಿ, 10 ಕೋಟಿ ಇವತ್ತು ಸರ್ಕಾರದ ದುಡ್ಡನ್ನೇ ಈ ರೀತಿ ನೀವು ಬಳಕೆ ಮಾಡ್ತಿದ್ದೀರಲ್ಲ, ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ. ಚುನಾವಣೆ ಸಂದರ್ಭದಲ್ಲಿ ಬರಗಾಲ ಬಂದಿದೆ, ರೈತರುಗಳು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ಗಮನ ಕೊಡಿ ಸರ್. ಹಾಗೆ ನೀವು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರಿ, ಆದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕು ಅಂತ ಕಾರ್ಯಕರ್ತರು ಸಾಕಷ್ಟು ಒತ್ತಡ ಆಗ್ತಾ ಇದ್ದಾರೆ. ಏನ್ ಮಾಡ್ತಾರೆ? ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಅಣ್ಣ, ಈಗಾಗಲೇ ತಂದೆಯವರು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ತೆರಳಿದ್ರು. 21ನೇ ತಾರೀಕು ಮತ್ತೊಮ್ಮೆ 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಇವತ್ತೇನು ಮಾನ್ಯ ಕುಮಾರಣ್ಣ ಅವರು ದಿನಾಂಕ ನಿಗದಿಯಾಗಿದೆ. ಹಾಗಾಗಿ ಈ ಒಂದು 30-35 ದಿನಗಳ ಕಾಲ ಅಷ್ಟೇ ನಮಗೆ ಬಾಕಿ ಇರತಕ್ಕಂಥದ್ದು. ಮುಂದಿನ ತಿಂಗಳು 26ನೇ ತಾರೀಕು ಈಗಾಗಲೇ ದಿನಾಂಕ ಪ್ರಕಟ ಆಗಿದೆ, ಚುನಾವಣೆ ದಿನಾಂಕ. ಹಾಗಾಗಿ ನಮಗೆ ಪಡ್ಕೊಳ್ತಕ್ಕಂಥ ಸ್ಥಾನಗಳಲ್ಲಿ ನಾನು ಹೆಚ್ಚಾಗಿ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಜವಾಬ್ದಾರಿಯುತವಾದಂತಹ ಕಾರ್ಯಕರ್ತನಾಗಿ ಇವತ್ತು ಪಕ್ಷದ ಗೆಲುವಿಗೋಸ್ಕರ ನಾನು ದುಡಿಮೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ. ಕಳೆದ 3-4 ದಿನಗಳ ಹಿಂದೆ ಏನು ವರ್ಕರ್ಸ್ ಮೀಟಿಂಗ್ ಕರೆದಿದ್ವಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ, ಬಹುತೇಕ ಬಹಳ ಜನಗಳ ಒಂದು ಕಾರ್ಯಕರ್ತರ ಒಂದು ಮುಖಂಡರ ಒಂದು ಅಭಿಲಾಷೆ, ಒಂದು ಒತ್ತಡ, ಒಂದು ಅಭಿಪ್ರಾಯ, ಅದಕ್ಕೆ ನಾನು ಗೌರವಿಸ್ತೀನಿ. ಕೆಲವರು 2019ರ ಚುನಾವಣೆಯ ಒಂದು ಫಲಿತಾಂಶ ಏನಿದೆ ಪ್ರತಿಯೊಬ್ಬರಲ್ಲೂ ನೋವುಂಟಾಗಿರ್ತಕ್ಕಂಥದ್ದು, ಆಕ್ರೋಶ ಇರ್ತಕ್ಕಂಥದ್ದು. ಸಹಜವಾಗಿ ನಾನೇ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಭಾವನೆಗೆ ನಾನು ಗೌರವಿಸ್ತೀನಿ. ಆದರೆ
ಇವತ್ತು ನಾನು ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗಿ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಯಾವ ರೀತಿ ಇವತ್ತು ಕುಮಾರಣ್ಣನ ಒಂದು ಆರೋಗ್ಯದ ಸಮಸ್ಯೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒತ್ತಡಗಳಲ್ಲಿ ಯಾರು ಚುನಾವಣೆ ಮಾಡಬಲ್ಲರು ಅಂತಕ್ಕಂಥ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಮುಂದೆ ನಿಖಿಲ್ ಅವ್ರು ಬರ್ತಾರೋ, ಕುಮಾರಣ್ಣನೇ ಬರ್ತಾರೋ, ಪುಟ್ಟರಾಜಣ್ಣ ಬರ್ತಾರೋ, ತಮ್ಮಣ್ಣ ಸಾಹೇಬ್ರು ಬರ್ತಾರೋ, ಬಹಳ ಜನ ಇವತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ. ಸಮರ್ಥ ನಾಯಕತ್ವ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಹಾಗಾಗಿ ಬಹುಶಃ ಅತಿ ಶೀಘ್ರದಲ್ಲಿ ಇದಕ್ಕೆಲ್ಲ ಪಕ್ಷ ತೆರೆ ಎಳಿ. ಕಾರ್ಯಕರ್ತರ ಒತ್ತಡಕ್ಕೆ ನಿಖಿಲ್ ಅವ್ರು ಮಣಿತಾರ ಅಂತ ಅಣ್ಣ ಹೇಳದ್ನಲ್ಲಣ್ಣ, ನಾನು ಮತ್ತೆ ಒತ್ತಡ ಮಾಡಿದ್ರು ನಮ್ಮ ಕಾರ್ಯಕರ್ತರುಗಳು. ಗೌರವಿಸ್ತೀನಿ ಅವ್ರ ಪ್ರೀತಿಗೆ ನಾನು ತಲೆ ಬಾಗ್ತೀನಿ. ಚುನಾವಣೆ ನಿಂತು ಮಾಡ್ತೇನೆ, ಕಾರ್ಯಕರ್ತನಾಗಿ ಚುನಾವಣೆಗೆ ದುಡಿತೀನಿ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಕಾರಣ ಏನು ಅನ್ನೋದು. ಬೇರೆ ಇನ್ನೇನೂ ಕಾರಣ ಇಲ್ಲ. ಚುನಾವಣೆ ಬೇರೆ ಕಡೆನೂ ನೋಡಬೇಕಾಗ್ತದೆ. ಆ ಕಾರಣದಿಂದ ನಾನು ಸ್ವಲ್ಪ ನನ್ನ ಸಮಯ ಎಲ್ಲ ಕಡೆ ನಿಗದಿ ಇಡಬೇಕಾಗ್ತದೆ. ಅದೊಂದೇ ಒತ್ತಡ. ಕೋಲಾರ ಕ್ಷೇತ್ರದ ಸೀಟ್ ಹಂಚಿಕೆ ಕುಮಾರಣ್ಣ ಅವರು ಈ ಚಿಕ್ಕಬಳ್ಳಾಪುರ ತಗೊಳ್ಳಿ ಅಂತಾನೇನೋ ಹೇಳಿದ್ರು ಅಂತ. ಏನ್ ಸರ್, ನೀವು ಕೂಡ ಅಲ್ಲಿ ಉಪಸ್ಥಿತರಿದ್ರಿ ಡೆಲ್ಲಿಲಿ, ಏನಾಗಿದೆ ಸರ್ ಒಟ್ಟಿನಲ್ಲಿ ಒಟ್ಟಾರೆ ಸೀಟ್ ಹಂಚಿಕೆ? ಈಗ ಹಣ ಇದು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ. ನಾವು ಒಂದು ಪ್ರಾದೇಶಿಕ ಪಕ್ಷ. ನಾವು